ಕೋಣನಕೇರಿ ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಮೂರ್ತಿಯ ಮೆರವಣಿಗೆ ಮತ್ತು ದೀಪೋತ್ಸವ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿತು. ಶ್ರೀ ಯಲ್ಲಮ್ಮ ದೇವಿ ಮೂರ್ತಿಯನ್ನು ಎತ್ತಿನ ಗಾಡಿಯಲ್ಲಿ ಸಕಲ ವಾದ್ಯಗಳೊಂದಿಗೆ ಭಂಡಾರ ಏರ್ಚುತ್ತಾ ಮೆರವಣಿಗೆ ಉತ್ಸಾಹದಿಂದ ನಡೆಯಿತು. ಮಾತಂಗ ಓಣಿಯಿಂದ ಮೆರವಣಿಗೆ ಪ್ರಾರಂಭವಾಗಿ ಪ್ರಮುಖ ಮಾರ್ಗವಾಗಿ ಗ್ರಾಮದಲ್ಲಿ ಅಂಬಲಿ ಕೊಡಗಳನ್ನು ಹೊತ್ತು ಮಹಿಳೆಯರು ಉತ್ಸಾಹದಿಂದ ಭಾಗಿಯಾಗಿದ್ದರು. ಮಾತಂಗ ಗಲ್ಲಿಯಿಂದ ಪ್ರಾರಂಭವಾದಂಥ ಈ ಮೆರವಣಿಗೆ ಚಾವಡಿ ಓಣಿ, ಪಾಟೀಲ್ ಓಣಿ ಪ್ರಮುಖ ಮಾರ್ಗವಾಗಿ ಯಲ್ಲಮ್ಮನ ಗುಡಿಯವರೆಗೆ ಸಾಗಿ ಬಂದು ಅತಿ ಯಶಸ್ವಿಯಾಗಿ ಮೆರವಣಿಗೆ ನಡೆಯಿತು. ಸಂಜೆ ದೀಪೋತ್ಸವ ಮಾಡಿ ಮಹಾಪ್ರಸಾದ ವಿತರಣೆ ನಡೆಯಿತು. ಭಕ್ತರು ಅತಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಪ್ರಮುಖ ಉಪಸ್ಥಿತಿ ಪರಶುರಾಮ್ ಮಾದಿಗ, ಅನಿಲ್ ಕೆಂಗಾರ್, ಶಿವಾನಂದ್ ಮಾದಿಗ, ರಾಜು ಐಹೊಳೆ, ಸಂದೀಪ್ ಕೆಂಗಾರ್, ಸಂಜು ಐಹೊಳೆ, ದೀಪಾ ಕೆಂಗಾರ್, ಅರ್ಪಿತಾ ಬೇವನಕಟ್ಟಿ, ಪ್ರೇಮಾ ಮಾದಿಗ, ದತ್ತಾಜಿರಾವ್ ಟಿಕ್ಕೆ, ಸಮರ್ಥ ಮಾದಿಗ, ಚೈತ್ರಾ ಮಾದಿಗ, ಸಂದೀಪ್ ಮಾದಿಗ, ವಿಠ್ಠಲ್ ಮಾದಿಗ, ಸಂದೀಪ್ ಮಾದಿಗ, ಆದರ್ಶ್ ಮಾದಿಗ, ವಿನಾಯಕ್ ಮಾದಿಗ, ರಕ್ಷಿತಾ ಮಾದಿಗ, ಪಲ್ಲವಿ ಮಾದಿಗ, ಯಶೋಧಾ ಮಾದಿಗ, ಅಂಬಿಕಾ ಮಾದಿಗ, ಅರ್ಚನಾ ಮಾದಿಗ, ಪವಿತ್ರ ಮಾದಿಗ, ಸ್ವಾತಿ ಮಾದಿಗ, ದೀಪಾ ಮಾದಿಗ, ಪಿಂಕು ಮಾದಿಗ, ಶಿವಾಜಿ ಮಾದಿಗ, ಮಹೇಶ್ ಕಾಂಬಳೆ ಭಕ್ತರು ಗ್ರಾಮಸ್ಥರು ಹಾಜರಿದ್ದರು. ತೇಜ್ ಪ್ರಭು ನ್ಯೂಸ್, ಕೋಣನಕೇರಿ. Mundur. Hey, kenapa sih? ಯಾಕೆ ಟೆರಸ್ ಮಾಡ್ಕೋಬೇಡ ಯಾಕೆ